Hi, Namaste. Welcome to Prashant Motagi's English translation classes for PSI exams. ಸೈಬರ್ ಕ್ರೈಮ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಒಳ್ಳೆ ಡಿಸ್ಕಷನ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ವೊಕ್ಯಾಬ್ಯುಲರಿ ನೋಡೋಣ, ಪ್ಯಾರಾಗ್ರಾಫ್ ನೋಡೋಣ, ಸೆಂಟೆನ್ಸ್ ಫಾರ್ಮೇಶನ್ ಹೇಗಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಜಾಯ್ನ್ ಆಗಿ PKM10 ಅಂತ ನಾನು ಕೋಡ್ ನಂಬರ್ ಯೂಸ್ ಮಾಡಿದ್ದೀರಿ ಇಷ್ಟು ದಿವಸ. ನೀವು ಯಾರ್ಯಾರು ಯೂಸ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು. ಯಾರು ಯೂಸ್ ಮಾಡಿಲ್ಲ ಅವ್ರಿಗೆ ಯೂಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫ್ರೀ ಮತ್ತು ಪ್ಲಸ್ಗೆ ಬರಬೇಕು ಅಂತಂದ್ರೆ ಫ್ರೀ ಇದ್ದದನ್ನ ಪ್ಲಸ್ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು ಸಿಲೆಬಸ್ ಆಗಲಿ, ಪ್ರಾಕ್ಟೀಸ್ ಟೆಸ್ಟ್ ಆಗಲಿ, PDF ನೋಟ್ಸ್ ಆಗಲಿ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆಗಲಿ ಸಿಗೋದು ಎಲ್ಲ ಪ್ಲಸ್ ನಲ್ಲಿ. ಅದಕ್ಕೆ ಫ್ರೀ ಅಂತ ಕೂತ್ಕೋಬೇಡಿ, ಪ್ಲಸ್ಗೆ ಬನ್ನಿ. PKM10 ಅಂತ ಕೋಡ್ ಯೂಸ್ ಮಾಡಿ. ಬಿಕಾಸ್ ಯು ವಿಲ್ ಫೈಂಡ್ ಮೆನಿ ಮೋರ್ ಫೀಚರ್ಸ್ ಇನ್ ದ ಪ್ಲಸ್. ನಿಮ್ಮ ಫೇವರೇಟ್ ಎಜುಕೇಟರ್ಸ್ ಇರ್ತಾರೆ, ಕಂಪ್ಲೀಟ್ ಎಕ್ಸಾಮ್ ಪ್ರಿಪರೇಷನ್ ಸಿಗುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತವೆ, ವೀಕ್ಲಿ ಮಾಕ್ ಟೆಸ್ಟ್ ಇರ್ತವೆ, ಫ್ರೀ ಟೆಸ್ಟ್ಗಳು ಇರ್ತವೆ ಮತ್ತು ಸಿಲೆಬಸ್ ಕವರೇಜ್ ಎಲ್ಲ ಆಗುತ್ತೆ. ಮೋರ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಮತ್ತಷ್ಟು ಇಂಡಿಯಾಸ್ ಬೆಸ್ಟ್ ಎಜುಕೇಟರ್ಸ್ ಫಾರ್ ಕರ್ನಾಟಕ PSC ಎಕ್ಸಾಮ್. ನಿಮಗೆ ಸಂಬಂಧಪಟ್ಟ ಹಾಗೆ ಎಲ್ಲ ನಿಮಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ PSI ಆಗಲಿ, ಗ್ರೂಪ್ C ಆಗಲಿ, KPSC ಸಂಬಂಧಪಟ್ಟ ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮ್ಮ ಫೇವರೇಟ್ ಎಜುಕೇಟರ್ ಸಿಗ್ತಾರೆ. ಹಾಗೆ ಗ್ರೂಪ್ ಸಿಗೆ ಒಂದು ಸೀರೀಸ್ ಅಂತ ಬಂದಾಗ ಪರೀಕ್ಷೆ ಉಚಿತ ಟೆಸ್ಟ್ ಸರಣಿ ಇರುತ್ತೆ. ಗ್ರೂಪ್ ಸಿಗೆ 60 ಡೇಸ್ ಕೋರ್ಸ್ ಇದೆ. ಅದನ್ನ ಸೊ 10 AM to 11:30 ಇರುತ್ತೆ. 9th ಅಕ್ಟೋಬರ್ಗೆ ಯೂಸ್ ಮಾಡ್ಕೊಳ್ಳಿ, ಇದರ ಬೆನಿಫಿಟ್ ತಗೊಳ್ಳಿ. ಹಾಗೆ ಲಕ್ಷ ಅಂತ ಹೇಳಿ ಒಂದು 60 ಡೇಸ್ ಇದೆ, ಇದಕ್ಕೂ ಎನ್ರೋಲ್ ಮಾಡ್ಕೊಳ್ಳಿ. ಮಂಡೇ ಟು ಫ್ರೈಡೆ 9 to 9:30 PM ರಾತ್ರಿ ಇರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, PSI PC ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಎವ್ರಿ ಸಂಡೇ ಇರ್ತದೆ ಅಂಡ್ ವೆರಿ ಹೆಲ್ಪ್ಫುಲ್ ಅಂಡ್ 2 to 3:30 PM ಇರುತ್ತೆ. ಬ್ಯಾಚ್ ಕೋರ್ಸ್ ಅಂತ ಬಂದಾಗ ಟಾರ್ಗೆಟ್ PSI ಅಂತ ಹೇಳಿ ಒಂದು ರಿವಿಷನ್ ಬ್ಯಾಚ್ ಶುರು ಆಗ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್ 4th ಅಕ್ಟೋಬರ್ಗೆ. ಸೊ ಅದನ್ನು ಉಪಯೋಗ ತಗೊಳ್ಳಿ. ಶಕ್ತಿ ಅಂತ 5th ಅಕ್ಟೋಬರ್ಗೆ ಶುರು ಆಗುವಂತಹದ್ದು ಗ್ರೂಪ್ C ಪರೀಕ್ಷೆಗೆ 60 ಡೇಸ್ ಒಂದು ಕ್ರಾಶ್ ಕೋರ್ಸ್ ಇದೆ. RRB ಗ್ರೂಪ್ D ಬ್ಯಾಚ್ ಕೋರ್ಸ್ ಕನ್ನಡ ಮೀಡಿಯಂ 5th ಅಕ್ಟೋಬರ್ ಶುರುವಾಗುವಂತಹದ್ದು. ಹಾಗೆ 6ನೇ ತಾರೀಕಿಗೆ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕನ್ನಡ ಮೀಡಿಯಂದವರಿಗೆ ಮಿಷನ್ KS ಅಂತ ಒಂದು ಶುರು ಆಗುತ್ತೆ. ಇದರ ಎಲ್ಲ ಬೆನಿಫಿಟ್ಸ್ ತಗೊಳ್ಳಿ. ನನ್ನ ಕೋಡು PKM10. ಬಗ್ಸ್ ಬೌಂಟಿ ಅಂದ್ರೆ ನಮ್ಮ ಕಂಟೆಂಟ್ ಬಗ್ಗೆ ಮಾತಾಡುವ ಅವಕಾಶ ನಿಮಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಲಿಂಕ್ ಯೂಸ್ ಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿ. ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ಇದೆ 1 3 6 12 24 5 ಪ್ಯಾಕೇಜ್ಗಳಿವೆ. ನಿಮಗೆ ಯಾವುದು ಪ್ಯಾಕೇಜ್ ಅನುಕೂಲ ಆಗುತ್ತೋ ಆ ಪ್ಯಾಕೇಜ್ ಅನ್ನು ಆಯ್ಕೆ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಡ್ ಯೂಸ್ ಮೈ ಕೋಡ್ PKM10 ಅಂಡ್ ಗೆಟ್ 10% ಡಿಸ್ಕೌಂಟ್. ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದೆ ನಾನು. ಫಸ್ಟ್ ಒಂದು ಸ್ವಲ್ಪ ನಿಮ್ಮ ತಗೊಂಡು ಹೋಗ್ತೀನಿ, ಇದು ಏನಂತ ಹೇಳ್ಕೊಂಡು ಓದ್ಕೊಂತ ಹೋಗೋಣ. ಸರಳವಾಗಿ ಸೈಬರ್ ಅಪರಾಧವನ್ನು ವ್ಯಾಖ್ಯಾನಿಸುವುದಾದರೆ ಕಂಪ್ಯೂಟರ್ ಬಳಸಿಕೊಂಡು ಹೆಚ್ಚಿನ ಕಾನೂನು ಬಾಹಿರ ಕೃತ್ಯಗಳನ್ನು ಎಸಗುವುದು. ನೋಡಿ, ವಾಟ್ ಇಸ್ ಸೈಬರ್ ಕ್ರೈಮ್? ಕಂಪ್ಯೂಟರ್ ಅನ್ನು ಬಳಸಿಕೊಂಡು ಹೆಚ್ಚಿನ ಕಾನೂನು ಬಾಹಿರ ಕೃತ್ಯಗಳನ್ನು ಎಸಗುವುದು. ಈ ಒಂದು ಸೈಬರ್ ಕ್ರೈಮ್ ಟ್ರಾನ್ಸ್ಲೇಷನ್ಗೆ ಬರಬಹುದು, ಎಸ್ಸೆ ಪ್ರಬಂಧಕ್ಕೆ ಬರಬಹುದು, ಪ್ರೆಸ್ಸಿ ರೈಟಿಂಗ್ ಅಂತ ಬರಬಹುದು. ನಾನೊಂದು ಇಂಪಾರ್ಟೆಂಟ್ ಪ್ರೆಸ್ಸಿ ರೈಟಿಂಗ್ ನೆನಪಾಯ್ತು. ಬಹಳ ಜನ ಅದನ್ನ ಪ್ರಿಸೈಸ್ ರೈಟಿಂಗ್ ಅಂತ ಹೇಳಿ ನಿಮಗೆ ಮಿಸ್ಲೀಡ್ ಮಾಡಿದ್ದಾರೆ. ನೀವು ಅದನ್ನ ಪ್ರಿಸೈಸ್ ರೈಟಿಂಗ್ ಅಂತ ಇದ್ದೀರಿ. ಅದು ಪ್ರಿಸೈಸ್ ರೈಟಿಂಗ್ ಅಲ್ಲ, ಪ್ರೆಸ್ಸಿ ರೈಟಿಂಗ್. ದಯವಿಟ್ಟು ನಿಮಗೆ ಹೇಳ್ತೀನಿ, ಅದನ್ನ ಪ್ರೆಸ್ಸಿ ರೈಟಿಂಗ್ ಅಂತ ಉಚ್ಚರಿಸಿ ಪ್ರಿಸೈಸ್ ಅಲ್ಲ. ಎಲ್ರಿಗೂ ಫ್ರೆಂಡ್ಸ್ಗೆ ತಿಳಿಸಿ ಹೇಳಿ. ಸರಳವಾಗಿ ಸೈಬರ್ ಅಪರಾಧವನ್ನು ವ್ಯಾಖ್ಯಾನಿಸುವುದಾದರೆ ಕಂಪ್ಯೂಟರ್ ಬಳಸಿಕೊಂಡು ಹೆಚ್ಚಿನ ಕಾನೂನು ಬಾಹಿರ ಕೃತ್ಯಗಳನ್ನು ಎಸಗುವುದು. ಮಕ್ಕಳ ಅಶ್ಲೀಲ ಚಿತ್ರಗಳ ಕಳ್ಳ ಸಾಗಾಣಿಕೆ, ಬೌದ್ಧಿಕ ಆಸ್ತಿ ಗುರುತಿಸುವಿಕೆ ಕದಿಯುವುದು, ಖಾಸಗಿತನವನ್ನ ಉಲ್ಲಂಘಿಸುವುದು, ಹೀಗೆ ವಿಭಿನ್ನ ಚಟುವಟಿಕೆಗಳು ಸೇರುತ್ತವೆ. ಎದರಲ್ಲಿ ಬರ್ತಾವಪ್ಪ ಅಂದ್ರೆ ಸೈಬರ್ ಕ್ರೈಮ್ ನಲ್ಲಿ ಮಕ್ಕಳ ಅಶ್ಲೀಲ ಚಿತ್ರಗಳ ಕಳ್ಳ ಸಾಗಾಣಿಕೆ, ಬೌದ್ಧಿಕ ಆಸ್ತಿ, ಹೀಗೆಲ್ಲ ಇಂಗ್ಲಿಷ್ ಶಬ್ದಗಳಿದಾವೆ. ಖಾಸಗಿತನವನ್ನು ಕದಿಯುವುದು, ಗುರುತಿಸುವಿಕೆಯನ್ನು ಕದಿಯುವುದು, ಉಲ್ಲಂಘಿಸುವುದು ಇವೆಲ್ಲ ಸೇರ್ತವೆ. ಕಂಪ್ಯೂಟರ್ಗಳು ವಾಣಿಜ್ಯ, ಮನೋರಂಜನೆ ಮತ್ತು ಸರ್ಕಾರವು ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿದ್ದು, ಇದರ ಪರಿಣಾಮವಾಗಿ ಇಂಟರ್ನೆಟ್ ಬಳಕೆ ವ್ಯಾಪಕ ಹಾಗೂ ಆಳವಾಗುತ್ತಿದೆ. ಮೊದಲ ಬಾರಿಗೆ ಹಾಗೂ ವ್ಯಾಪಕವಾಗಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆ ಮಾಡಿಕೊಂಡ ಹೆಗ್ಗಳಿಕೆಯು ಅಮೆರಿಕ ಸೈಬರ್ ಅಪರಾಧ ಸಂತ್ರಸ್ತರು ಮತ್ತು ಸೈಬರ್ ಅಪರಾಧಿಗಳನ್ನು ಹೊಂದಿರುವ ದೇಶದಲ್ಲಿ ಕೂಡ ಅಗ್ರಸ್ಥಾನದಲ್ಲಿ ಇದೆ. ನೋಡಿ, ಕಂಪ್ಯೂಟರ್ಗಳು ವಾಣಿಜ್ಯಕ್ಕೆ ಬೇಕು, ಮನೋರಂಜನೆಗೆ ಬೇಕು ಮತ್ತು ಸರ್ಕಾರ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ಇದು ಇದೆ.
ಇದರ ಪರಿಣಾಮ ಇಂಟರ್ನೆಟ್ ಬಳಕೆನೂ ಕೂಡ ಜಾಸ್ತಿ ಆಗಿದೆ ಮತ್ತು ಅಮೆರಿಕ ಈ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆ ಮಾಡಿಕೊಂಡು ಹೆಗ್ಗಳಿಕೆಯ ಜೊತೆಗೆ ಸೈಬರ್ ಕ್ರೈಮ್ ವಿಕ್ಟಿಮ್ಸ್ ಆಗಲಿ, ಕ್ರೈಮ್ ಅಂದ್ರೆ ಅಪರಾಧಿಗಳನ್ನಾಗಲಿ, ಕ್ರಿಮಿನಲ್ಸ್ ಅನ್ನು ಹೊಂದಿರುವಂತಹ ದೇಶ ಅದು ಟಾಪ್ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ ಅಂತ ಅರ್ಥ. ಆದರೆ 21ನೇ ಶತಮಾನದ ವೇಳೆಗೆ ಒಂದಲ್ಲ ಒಂದು ಬಗೆಯ ಸೈಬರ್ ಅಪರಾಧವನ್ನು ನೋಡದ ಒಂದು ಪುಟ್ಟ ಹಳ್ಳಿ ಕೂಡ ವಿಶ್ವದಲ್ಲಿ ಇರಲಾರದು. ಜಗತ್ತಿಗೆ ಶ್ರೀಮಂತ ದೇಶ ಅಮೆರಿಕ ನಂಬರ್ 1 ಇದೆ ಸೈಬರ್ ಕ್ರೈಮ್ ನಲ್ಲಿ. ಅಂದರೆ ಹಾಗೆ 21ನೇ ಶತಮಾನಕ್ಕೆ ಒಂದಲ್ಲ ಒಂದು ಬಗೆಯ ಸೈಬರ್ ಅಪರಾಧ ನೋಡದ ಒಂದು ಪುಟ್ಟ ಹಳ್ಳಿ ಕೂಡ ವಿಶ್ವದಲ್ಲಿ ಇರುವುದಿಲ್ಲ ಅಂತ ಒಂದು ಸರ್ವೆ ಹೇಳ್ತದೆ. ಈ ದಂಧೆ ವಿಶ್ವವ್ಯಾಪಿಯಾಗಿ ಬೆಳೆದಿದೆ. ವಿವಿಧ ಸೈಬರ್ ಅಪರಾಧಗಳನ್ನು ಇಂದು ವಿಭಿನ್ನ ಹೆಸರಿನಿಂದ ಕರೆಯಲಾಗುತ್ತಿದೆ. ಕಂಪ್ಯೂಟರ್ ಜಾಲ ಹೇರಿಕೆ, ಪಾಸ್ವರ್ಡ್ ಕಳ್ಳತನ, ಕೈಗಾರಿಕಾ ಬೇಹುಗಾರಿಕೆ, ಸೈಬರ್ ವಂಚನೆ, ಸೈಬರ್ ಹಿಂಬಾಲಿಕೆ, ಕಂಪ್ಯೂಟರ್ ವಿಧ್ವಂಸಕ ಕೃತ್ಯ, ಇಮೇಲ್ ಸಂದೇಶ, ಖಾಸಗಿ ಮಾಹಿತಿ ಕಳ್ಳತನ, ಪಾಸ್ವರ್ಡ್ ಕದಿಯುವಿಕೆ, ಸಾಫ್ಟ್ವೇರ್ ಚೌರ್ಯ, ಡಿಜಿಟಲ್ ಬುಲಿಂಗ್, ಸೈಬರ್ ಉಗ್ರವಾದ ಇವುಗಳಲ್ಲಿ ಪ್ರಮುಖವಾದವುಗಳು. ಇವೆಲ್ಲ ಶಬ್ದಗಳು ಬರ್ತವೆ ಇಂಗ್ಲಿಷ್ ನೋಡೋಣ. ನೋಡು, ಕಂಪ್ಯೂಟರ್ ಜಾಲ ಹೇರಿಕೆ ಅಂದ್ರೆ ಏನು, ಪಾಸ್ವರ್ಡ್ ಕಳ್ಳತನ ಅಂದ್ರೆ ಏನು ಎಲ್ಲ ನೋಡೋಣ. ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಸಂಬಂಧಪಟ್ಟಂಗೆ ಸೈಬರ್ ಕ್ರೈಮ್, ಸೈಬರ್ ಅಪರಾಧ ಅಂದ್ರೆ ಸೈಬರ್ ಕ್ರೈಮ್ ಎನ್ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಅನ್ಲಾಫುಲ್ ಆಕ್ಟ್, ಕಾನೂನು ಬಾಹಿರ ಕೃತ್ಯ ಅಂತ ಒಂದು ಶಬ್ದ ಐತಲ್ಲ ಅದು. ಟು ಕಮಿಟ್ ಆನ್ ಅಫೆನ್ಸ್ ಅಂತ ಬರುತ್ತೆ. ಒಂದೊಂದಕ್ಕೆ ನೀವು ಲಿಂಕ್ ಮಾಡ್ಕೊಂತ ಹೋಗಿ ಹುಡುಕಾಡ್ಬೇಕು. ನಿಮ್ಗೆ ಒಂದು ವರ್ಕ್ ಕೊಡ್ತಾ ಇದ್ದೆ ನಾನು, ಯಾವ್ದು ಕನ್ನಡಕ್ಕೆ ಯಾವ್ದು ಇಂಗ್ಲಿಷ್ ಅಂತ. ಕಮಿಟ್ ಆನ್ ಅಫೆನ್ಸ್ ಅಂದ್ರೆ ಅಪರಾಧವನ್ನು ಎಸಗುವುದು ಅಂತ. ಚಟುವಟಿಕೆಗಳು ದಟ್ ಈಸ್ ಆಕ್ಟಿವಿಟೀಸ್. ಡಿಸ್ಟ್ರಿಬ್ಯೂಟಿಂಗ್ ಚೈಲ್ಡ್ ಪೋರ್ನೋಗ್ರಫಿ, ಮಕ್ಕಳ ಅಶ್ಲೀಲ ಚಿತ್ರಗಳ ಸಾಗಾಣಿಕೆ. ಡಿಸ್ಟ್ರಿಬ್ಯೂಷನ್ ಆಫ್ ಚೈಲ್ಡ್ ಪೋರ್ನೋಗ್ರಫಿ, ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಡಿಸ್ಟ್ರಿಬ್ಯೂಟಿಂಗ್ ಚೈಲ್ಡ್ ಪೋರ್ನೋಗ್ರಫಿ. ಐಡೆಂಟಿಟಿ ಥೆಫ್ಟ್, ಗುರುತಿಸುವಿಕೆಯನ್ನ ಕದಿಯುವುದು. ಐಡೆಂಟಿಟಿ ಥೆಫ್ಟ್. ಸ್ಟೀಲಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೌದ್ಧಿಕ ಆಸ್ತಿಯನ್ನ ಕದಿಯುವುದು ಕೂಡ ಒಂದು ಸೈಬರ್ ಕ್ರೈಮ್. ವಯೋಲೇಟಿಂಗ್ ದ ಪ್ರೈವಸಿ ಆಫ್ ದ ಪೀಪಲ್, ನಮ್ಮ ಖಾಸಗಿತನವನ್ನ ಅದನ್ನು ಕೂಡ ಒಂದು ಉಲ್ಲಂಘಿಸುವುದು. ವಯೋಲೇಷನ್ ಆಫ್ ಪ್ರೈವಸಿ. ದ ಯೂಸ್ ಆಫ್ ಇಂಟರ್ನೆಟ್ ಬಳಕೆ. ಕಾಮರ್ಸ್, ಎಂಟರ್ಟೈನ್ಮೆಂಟ್ ಅಂಡ್ ಗವರ್ಮೆಂಟ್ ಅಂತ ಒಂದ್ ಕಡೆ ಬರ್ತದೆ. ವಾಣಿಜ್ಯ, ಮನೋರಂಜನೆ ಮತ್ತು ಸರ್ಕಾರ. ಕಾಮರ್ಸ್, ಎಂಟರ್ಟೈನ್ಮೆಂಟ್ ಅಂಡ್ ಗವರ್ಮೆಂಟ್. ಸೈಬರ್ ಕ್ರಿಮಿನಲ್ಸ್ ಮತ್ತು ಸೈಬರ್ ವಿಕ್ಟಿಮ್ಸ್, ಎರಡು ಶಬ್ದ ಇದಾವೆ. ಸೈಬರ್ ಕ್ರಿಮಿನಲ್ಸ್ ಅಂದ್ರೆ ಅಪರಾಧಿಗಳು, ಸೈಬರ್ ವಿಕ್ಟಿಮ್ಸ್ ಅಂದ್ರೆ ಸಂತ್ರಸ್ತರು. ಆ ಅಪರಾಧಕ್ಕೆ ಸಿಕ್ಕಿ ಹಾಕಿಕೊಂಡು ಒದ್ದಾಡಿದವರು ಇದ್ದಾರಲ್ಲ ಅವರಿಗೆ ವಿಕ್ಟಿಮ್ಸ್ ಅಂತಾರೆ. ವರ್ಲ್ಡ್ ವೈಡ್ ಅಂದ್ರೆ ಜಗತ್ತಿನಾದ್ಯಂತ, ವಿಶ್ವವ್ಯಾಪಿ ಅಂತ ಹೇಳಬಹುದು. ವೈಡ್ಲಿ. ಹ್ಯಾಕಿಂಗ್ ಅಂತ ಇದೆ, ಕಂಪ್ಯೂಟರ್ ಹ್ಯಾಕ್ ಮಾಡೋದು ಗೊತ್ತಿದೆ. ಪಾಸ್ವರ್ಡ್ ಕದಿಯುವುದಕ್ಕೆ ಸ್ಟೀಲಿಂಗ್ ಪಾಸ್ವರ್ಡ್ ಅಂತಾರೆ. ಕೈಗಾರಿಕಾ ಬೇಹುಗಾರಿಕೆ ಅಂತ ಒಂದ್ ಕಡೆ ಬರ್ತಲ್ಲ ಅದು ಇಂಡಸ್ಟ್ರಿಯಲ್ ಸ್ಪೈಯಿಂಗ್ ಅಂತಾರೆ. ಇದ್ರ ಬಗ್ಗೆ ನೀವು ಜಾಸ್ತಿ ಸ್ವಲ್ಪ ಸ್ಟಡಿ ಮಾಡಬೇಕು, ಆರ್ಟಿಕಲ್ಸ್ ಓದಬೇಕು ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ. ಸೈಬರ್ ಟ್ರ್ಯಾಕಿಂಗ್ ಅಂತ ಒಂದು ಬರ್ತದೆ. ಫೈನ್ ಸೆಂಡಿಂಗ್ ಕಂಪ್ಯೂಟರ್ ವೈರಸ್ ಅಂತ ಬರ್ತದೆ. ನಮ್ಮ ಮೇಲ್ಗೆಲ್ಲ ಮೊಬೈಲ್ಗೆ ಅದನ್ನ ಮಾಡಬೇಡಿ ಇದನ್ನ ಮಾಡಬೇಡಿ ಅಂತ ಹೇಳ್ತಿರ್ತಾರಲ್ಲ ಅವೆಲ್ಲ ಏನಾದ್ರು ಕ್ಲಿಕ್ ಮಾಡಿದಾಗ ಒಂದು ಅನ್ಅಥರೈಸ್ಡ್ ಲಿಂಕ್ ಏನಾದ್ರು ಇತ್ತು ಅಂದ್ರೆ ಅದು ವೈರಸ್ ಅಟ್ಯಾಕ್ ಆಗುತ್ತೆ. ಫಿಶಿಂಗ್ ಅಂದ್ರೆ ಫೇಕ್ ಇಮೇಲ್ ಅನ್ನ ಕಳಿಸೋದು. ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಹೆದರ್ಸುವುದು, ಅದಕ್ಕೆ ಫಿಶಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಫಿಶಿಂಗ್ ಬ್ಯಾರಿಗೆ FISHING, ಫಿಶಿಂಗ್ ಅಂದ್ರೆ ಅದು ಮೀನುಗಾರಿಕೆ. ಇದು ಫಿಶಿಂಗ್ PHISHING. ದೆನ್ ಐಡೆಂಟಿಟಿ ಥೆಫ್ಟ್ ಆರ್ ಮಿಸ್ಯೂಸ್ ಆಫ್ ಪರ್ಸನಲ್ ಇನ್ಫಾರ್ಮೇಶನ್, ನಮ್ಮ ಗುರುತಿಸುವಿಕೆಯನ್ನು ಕದಿಯುವುದು ಅಥವಾ ಮಿಸ್ಯೂಸ್, ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅದನ್ನ ಮಿಸ್ಯೂಸ್ ಮಾಡಿಕೊಂಡು. ಫಾರ್ ಎಕ್ಸಾಂಪಲ್, ಈಗ ನಾವು ಫೇಸ್ಬುಕ್ ನಲ್ಲಿ ನಾವು ಹಾಕಿರ್ತೇವೆ ನೋಡಿ, ಫೇಕ್ ID ಕ್ರಿಯೇಟ್ ಮಾಡಿರ್ತಾರೆ. ಅದನ್ನ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿ ನನಗೆ ದುಡ್ಡು ಬೇಕಾಗಿದೆ, ಅವಶ್ಯಕತೆ ಇದೆ ಅಂತ ಸುಳ್ಳು ಹೇಳ್ತಾರಲ್ಲ ಅವೆಲ್ಲ ನಾವು ಕಿವಿಗೊಡಬಾರದು ಅನ್ನೋದು ಇದರ ಉದ್ದೇಶ. ಟ್ರಾಫಿಕಿಂಗ್ ಪಾಸ್ವರ್ಡ್ಸ್, ಪಾಸ್ವರ್ಡ್ ಅನ್ನ ಕದಿಯೋದು, ಎಲ್ಲಾ ಪಾಸ್ವರ್ಡ್ ಅನ್ನು ಕದಿಯೋದು. ಸಾಫ್ಟ್ವೇರ್ ಕದಿಯುವುದು, ಸ್ಟೀಲಿಂಗ್ ಸಾಫ್ಟ್ವೇರ್. ಡಿಜಿಟಲ್ ಬುಲಿಂಗ್ ಆರ್ ಸೈಬರ್ ಬುಲಿಂಗ್ ಅಂದ್ರೆ ಈ ಮೇಲ್ ಮುಖಾಂತರ, ಫೋನ್ ಮುಖಾಂತರ, ಇಮೇಲ್ ಮುಖಾಂತರ ಸೈಬರ್ ಅಂದ್ರೆ ಈ ಡಿಜಿಟಲಿನೇ ಬುಲಿಂಗ್ ಅಂದ್ರೆ ಗುಂಡಾಗಿರಿ ಮಾಡುವುದು ಅಂತಾರೆ, ಹೆದರ್ಸುವುದು. ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅಂತ ವಿಡಿಯೋಸ್ ಇಟ್ಕೊಂಡು ಎಲ್ಲ ಮಾಡೋದು ಕೂಡ ಸೈಬರ್ ಕ್ರೈಮ್ ಆಗುತ್ತೆ. ಸೈಬರ್ ಟೆರರಿಸಂ ಅಂತ, ಭಯೋತ್ಪಾದನೆ ಅಂತ ಅದು ಕೂಡ ಒಂದು ಶಬ್ದ ಆಗಿದೆ. ಇವೆಲ್ಲ ಇನ್ನೊಮ್ಮೆ ನಾನು ನಿಮಗೆ ಕನ್ನಡದಲ್ಲಿ ತೋರಿಸ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಒಂದ್ ಸ್ವಲ್ಪ ನೋಡ್ಕೊಂಡ್ ಬಿಡಿ ಏನಂತ. ಏನೇನ್ ಶಬ್ದಗಳು ಬಂದು ನೋಡಿ ಇಲ್ಲಿ. ಹೆಚ್ಚಿನ ಕಾನೂನು ಬಾಹಿರ ಕೃತ್ಯ, ಅನ್ಲಾಫುಲ್ ಆಕ್ಟ್ ಅಂತ ಆಯ್ತು. ಮಕ್ಕಳ ಅಶ್ಲೀಲ ಚಿತ್ರಗಳ ಸಾಗಾಣಿಕೆ, ಸೊ ಚೈಲ್ಡ್ ಪೋರ್ನೋಗ್ರಫಿ ಡಿಸ್ಟ್ರಿಬ್ಯೂಷನ್ ಅಂತ ಬಂತು. ಬೌದ್ಧಿಕ ಆಸ್ತಿ, ಬರ್ಕೋಬೇಕೆಲ್ಲ ನೀವೆಲ್ಲ, ಬಹಳ ಇಂಪಾರ್ಟೆಂಟ್ ವರ್ಬ್ ಇದೆ. ಟಾಪಿಕ್ ಕೂಡ ಇಂಪಾರ್ಟೆಂಟ್ ಇದೆ. ಬೌದ್ಧಿಕ ಆಸ್ತಿ ದಟ್ ಇಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಗುರುತಿಸುವಿಕೆ ಐಡೆಂಟಿಟಿ. ಖಾಸಗಿತನ ಪ್ರೈವಸಿ. ಉಲ್ಲಂಘಿಸುವುದಂದ್ರೆ ವಯೋಲೇಷನ್ ಅಂತ ಆಯ್ತು. ಕಂಪ್ಯೂಟರ್ ವಾಣಿಜ್ಯ ಮನೋರಂಜನೆ ಸರ್ಕಾರ. ಕಾಮರ್ಸ್ ಎಂಟರ್ಟೈನ್ಮೆಂಟ್ ಅಂಡ್ ಗವರ್ಮೆಂಟ್.
ಎಲ್ಲಾ ಕ್ಷೇತ್ರ ಪರಿಣಾಮವಾಗಿ ಇಂಟರ್ನೆಟ್ ವ್ಯಾಪಕವಾಗಿ ಹೆಚ್ಚು ಬೆಳಕಾಗ್ತಾ ಇದೆ. ಸೊ ಅಮೆರಿಕ ಸೈಬರ್ ಅಪರಾಧಗಳಲ್ಲಿ ಮತ್ತು ಸೈಬರ್ ಸಂತ್ರಸ್ತಗಳಲ್ಲಿ ನಂಬರ್ 1 ಇದೆ ಅಂತ ಈ ಪ್ಯಾರಾಗ್ರಾಫ್ ನಲ್ಲಿ ತೋರಿಸ್ತಿದೆ. ಸೊ ಹಾಗೆ 21ನೇ ಶತಮಾನದ ವೇಳೆಗೆ ಸೈಬರ್ ಅಪರಾಧವನ್ನು ಒಂದು ಕೂಡ ಆಯ್ತು. ದೆನ್ ವಿಭಿನ್ನ ಕಂಪ್ಯೂಟರ್ ಜಾಲ ಹೇರಿಕೆ. ಕಂಪ್ಯೂಟರ್ ಜಾಲ ಹೇರಿಕೆ ಅಂತ ಇದೆ ನೋಡಿ, ಏನ ಶಬ್ದಗಳು ಎಲ್ಲ ಇದಾವೆ ನೋಡಿ ಇಲ್ಲಿ, ಒಂದೊಂದು ಇದಾವೆ. ಡಿಸ್ಟ್ರಿಬ್ಯೂಟಿಂಗ್ ಚಾಟ್ ಪೋರ್ನೋಗ್ರಫಿ, ಪಾಸ್ವರ್ಡ್ ಕಳ್ಳತನ, ಕೈಗಾರಿಕಾ ಬೇಹುಗಾರಿಕೆ, ಸೈಬರ್ ವಂಚನೆ, ಸೈಬರ್ ಹಿಂಬಾಲಿಕೆ, ಟ್ರಾಫಿಕಿಂಗ್, ಅದು ಕಂಪ್ಯೂಟರ್ ವಿಧ್ವಂಸಕ ಕೃತ್ಯ, ಇಮೇಲ್ ಸಂದೇಶ, ಖಾಸಗಿ ಮಾಹಿತಿ ಕಳ್ಳತನ, ಪಾಸ್ವರ್ಡ್ ಕದಿಯುವಿಕೆ, ಸಾಫ್ಟ್ವೇರ್ ಚೌರ್ಯ, ಡಿಜಿಟಲ್ ಬುಲಿಂಗ್, ಸೈಬರ್ ಉಗ್ರವಾದ, ಎಲ್ಲ ಶಬ್ದಗಳು ಇವನ್ನ ಇಂಪಾರ್ಟೆಂಟ್ ಇದಾವೆ. ಎಲ್ಲ ಬಂತಿದ್ರಲ್ಲಿ ನೋಡ್ರಿ. ಡಿಸ್ಟ್ರಿಬ್ಯೂಟಿಂಗ್ ಚೈಲ್ಡ್ ಪೋರ್ನೋಗ್ರಫಿ, ಐಡೆಂಟಿಟಿ ಥೆಫ್ಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೌದ್ಧಿಕ ಆಸ್ತಿ, ಖಾಸಗಿ ದಿನವನ್ನು ತೆಗೆಯೋದು, ದೆನ್ ಹಾಗೆ ಏನೇನು ಬರ್ತಾವಲ್ಲ ಎಲ್ಲವನ್ನು ಉಪಯೋಗ ಮಾಡ್ಕೊಂಡು ಹೋಗೋಣ. ಹ್ಯಾಕಿಂಗ್ ಬಂತು, ಪಾಸ್ವರ್ಡ್ ಕದಿಯೋದು ಬಂತು, ಕೈಗಾರಿಕಾ ಇಂಡಸ್ಟ್ರಿಯಲ್ ಬಂತು, ಟ್ರಾಫಿಕಿಂಗ್, ಕಂಪ್ಯೂಟರ್ ವೈರಸ್ ಬಂತು, ಫಿಶಿಂಗ್ ಬಂತು, ಐಡೆಂಟಿಟಿ ಥೆಫ್ಟ್ ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ನ ಮಿಸ್ಯೂಸ್ ಮಾಡೋದು ಬಂತು. ಹಾಗೆ ಟ್ರಾಫಿಕಿಂಗ್ ಪಾಸ್ವರ್ಡ್ಸ್ ಅಂದ್ರೆ ಅವ್ನು ಬೆನ್ನತ್ತಿ ಅವನು ಕದಿಯೋದು, ಸಾಫ್ಟ್ವೇರ್ ಕದಿಯೋದು, ಡಿಜಿಟಲ್ ಬುಲಿಂಗ್ ಹಾಗೂ ಸೈಬರ್ ಉಗ್ರವಾದ ಅಂದ್ರೆ ಟೆರರಿಸಂ ಅಂತ ಬಂತು. ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ನೋಡೋಣ. ಇದರ ಮುಂದಿನ ಭಾಗವನ್ನ ರಿಮೈನಿಂಗ್ ಪಾರ್ಟ್ ಮತ್ತೊಂದು ಎಡಿಷನ್ ಅಲ್ಲಿ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಇದನ್ನ ಅಭ್ಯಾಸ ಮಾಡಿ, ಪ್ಯಾರಾಗ್ರಾಫ್ ಅಭ್ಯಾಸ ಮಾಡಿ, ವೊಕ್ಯಾಬ್ಯುಲರಿ ಲಿಸ್ಟ್ ಮಾಡಿ, ನೀವೊಂದು ಬೇರೆ ರೆಡಿ ಮಾಡ್ಕೊಂಡಿರಿ. ಅಲ್ಲಿವರೆಗೆ ನಾನು ತಗೊಂಡು ಬರ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಸಿ ಯು.